ಶ್ರೀಭೂವರಾಹಾತ್ಮಕ ಪದ್ಮಾವತಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಶ್ರೀಮದ್ಧನುಮದ್ಭೀಮ ಮಧ್ವಾತ್ಮಕ ಶ್ರೀ ಮುಖ್ಯಪ್ರಾಣಾಯ ನಮಃ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯ ಪಾದಾರವಿಂದಗಳಿಗೆ ಎರಗಿ, ಅಧ್ಯಾತ್ಮ ಬಂಧುಗಳೇ, ನಿಮಗೆಲ್ಲರಿಗೂ ಪುನಃ ಸ್ವಾಗತ. ಪವಿತ್ರ ನಿರ್ಮಾಣವನ್ನು ಹೇಗೆ ಮಾಡಬೇಕು ಎನ್ನುವ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ತುಂಬ ಮಹತ್ವಪೂರ್ಣವಾಗಿದೆ. ಯಾಕೆ ಅಂತಂದರೆ, ದಿವಂಗತನಾದ ಶ್ರೀ ಸುಜಯೀಂದ್ರಾಚಾರ್ಯ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣನಾಗಿದ್ದಾನೆ. ಸ್ನೇಹಿತರೆ, ತಮಗೆಲ್ಲರಿಗೂ ತಿಳಿದ ಹಾಗೆ ಈ 1 ವರ್ಷದ ಹಿಂದೆ ಮಂತ್ರಾಲಯ ಶ್ರೀ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠಕ್ಕೆ ಸಂಬಂಧಪಟ್ಟ 4 ಜನ ವಿದ್ಯಾರ್ಥಿಗಳು ಆಕಸ್ಮಿಕವಾದ ವಾಹನ ದುರಂತದಲ್ಲಿ ವಿಧಿವಶರಾಗಿ ಭಗವಂತನ ಪಾದಾರವಿಂದಕ್ಕೆ ಸೇರಿದ್ದಾರೆ ಎಂಬುವಂತಹ ಸಂಗತಿ. ಅವರಲ್ಲಿ ಒಬ್ಬನೇ ಈ ಸುಜಯೀಂದ್ರ. ಇವನು ಶ್ರೀ ಸ್ವತಂತ್ರ ಕಪಿ ಗೋತ್ರಕ್ಕೆ ಸಂಬಂಧಪಟ್ಟಿದ್ದವನು ಆಗಿದ್ದಾನೆ ಮತ್ತು ಮುಖ್ಯವಾಗಿ ಶ್ರೀ ವಾದೀಂದ್ರ ತೀರ್ಥರ ಅರ್ಚಕರ ಮನೆತನಕ್ಕೆ ಸೇರಿದವನಾಗಿದ್ದಾನೆ. ಅದು ಹೇಗೆ ಅಂತಂದರೆ, ಕೀರ್ತಿಶೇಷರಾದ ಗುಂಜಳ್ಳಿ ಶ್ರೀಮತಿ ಲಕ್ಷ್ಮೀಬಾಯಿ ಶ್ರೀ ವಾಸುದೇವಾಚಾರ್ಯರ ಮೊಮ್ಮಗ. ಅಂದರೆ ಗುಂಜಳ್ಳಿ ಶ್ರೀಮತಿ ಜಾನಕಿಬಾಯಿ ಶ್ರೀ ಕೃಷ್ಣಮೂರ್ತಿ ಆಚಾರ್ಯರ ಮಗ. ಸಹಜವಾಗಿ ಸುಜಯೀಂದ್ರ ಗುರು ಹಿರಿಯರಲ್ಲಿ ವಿಶೇಷ ಭಯ, ಭಕ್ತಿ, ಗೌರವಗಳನ್ನ ಹೊಂದಿದವನಾಗಿದ್ದ. ಶ್ರೀ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ಸಾಹಿತ್ಯ ಮತ್ತು ಪೌರೋಹಿತ್ಯ ಭಾಗವನ್ನು ಅಧ್ಯಯನ ಮಾಡ್ತಾ ಇದ್ದ. ಸಣ್ಣಂದಿನಿಂದಲೇ ಈ ವಿಗ್ರಹಗಳಿಗೆ ಮತ್ತು ಪ್ರತಿಮೆಗಳಿಗೆ ಹೂವಿನ ಅಲಂಕಾರ ಮಾಡೋದರಲ್ಲಿ, ಉತ್ಸವ ಮೂರ್ತಿಯನ್ನು ಕಟ್ಟೋದರಲ್ಲಿ ಮತ್ತು ಫೋಟೋ ತೆಗೆಯೋದರಲ್ಲಿ ವಿಶೇಷ ಒಂದು ಪ್ರತಿಭೆಯನ್ನು ಪಡೆದುಕೊಂಡಿದ್ದ. ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡುವಾಗ ನನ್ನ ಬಳಿ ಉಪನಯನ ಪ್ರಯೋಗ ಮತ್ತು ವಿವಾಹ ಪ್ರಯೋಗ ಅಭ್ಯಾಸ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಈ ಸುಜಯೀಂದ್ರ ಒಂದು ತನ್ನ ಮಹತ್ವ ಆಕಾಂಕ್ಷೆಯನ್ನು ಹೇಳ್ಕೊಳ್ತಾನೆ. ಏನು ಅಂತಂದರೆ, ಆಚಾರ್ಯರೇ, ಈ ಪವಿತ್ರ ನಿರ್ಮಾಣ ಮಾಡೋದನ್ನು ನಾವು ವಿಡಿಯೋ ಮಾಡಿ ಬಿಡೋಣ ಆಚಾರ್ಯರೇ. ಅದು ನಿಮ್ಮ ಚಾನಲ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿರಿ. ಅದನ್ನು ನೋಡಿ ಎಲ್ಲ ಸಾಧಕರು ಹೇಗೆ ಪವಿತ್ರ ನಿರ್ಮಾಣ ಮಾಡಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ತಾರೆ. ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಅದು ಹೇಗೆ ಮಾಡಬೇಕು ಅಂತನ್ನುವ ಬಗ್ಗೆ ಪ್ರಾಕ್ಟಿಕಲ್ಲಾಗಿ ನಾನು ತೋರಿಸ್ತೇನೆ, ನೀವು ವಿಡಿಯೋ ಮಾಡಿ ಚಾನಲ್ಗೆ ಹಾಕಿ ಅಂತ. ಆಯ್ತಪ್ಪ, ಅದಕ್ಕೇನಂತೆ ಮಾಡೋಣ ಅಂಥೇಳಿ ವಿಡಿಯೋ ಮಾಡೋಕ್ಕೆ ಹೋದರೆ ತಡೆದುಬಿಟ್ಟ. ಎಷ್ಟು ನಿರ್ಲಿಪ್ತತನ ಅಂತಂತಂದರೆ, ವಿಡಿಯೋ ಮಾಡೋದು ತಡೆದ. ಯಾಕೆ ತಡಿತೀಯಪ್ಪ ಅಂತ ಕೇಳಿದರೆ, ಆಚಾರ್ಯರೇ, ನೀವು ನಮ್ಮ ಮುಖ ಕಾಣುವಂತೆ ವಿಡಿಯೋ ಮಾಡ್ತಾ ಇದ್ದೀರಿ, ಹಾಗೆ ಬೇಡ, ಕೇವಲ ನಾನು ತೋರಿಸ್ತಕ್ಕಂಥ ವಿಧಾನವೊಂದು ಅಲ್ಲಿ ವಿಡಿಯೋದಲ್ಲಿ ಕಂಡ್ರೆ ಸಾಕು, ನನ್ನ ಮುಖ ಕಾಣಿಸುವ ಅವಶ್ಯಕತೆ ಇಲ್ಲ, ಅದು ಕೇವಲ ಅವರಿಗೆ ತಲುಪಿದರೆ, ಮಾಡೋ ವಿಧಾನ ತಲುಪಿದರೆ ಸಾಕು ಅಂಥೇಳಿ ಇಷ್ಟು ಕೇಳಿಕೊಂಡ. ನೋಡ್ರಿ, ಎಷ್ಟು ನಿರ್ಲಿಪ್ತತನ ಇದೆ. ಅಂತೂ ಆಯಿತು ಅಂಥೇಳಿ ವಿಡಿಯೋ ಮಾಡಿದೆ. ನೀವು ವಿಡಿಯೋ ಮಾಡುವಾಗ ವಾಯ್ಸ್ ಓವರ್ ಕೊಟ್ಟರೆ ಸಾಕು ಆಚಾರ್ಯರೇ ಅಂಥೇಳಿದ್ದ. ಅದು ವಾಯ್ಸ್ ಓವರ್ ಕೊಟ್ಟಿದ್ದೇನೆ. ಅಂತೂ ವಿಡಿಯೋ ಮಾಡಿ ಇನ್ನೇನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನುವಷ್ಟರಲ್ಲೇ ಈ ದುರಂತ ನಡೆದೇ ಹೋಯಿತು. ಆ ದುಃಖದಲ್ಲಿ ವಿಡಿಯೋ ಬಿಟ್ಟಿರಲಿಲ್ಲ. ಆದರೆ ಇವತ್ತು ಪ್ರಥಮ ಸಂವತ್ಸರಿಕ ಸಮಾರಾಧನೆ ನಡೀತಾ ಇರುವ ಈ ಒಂದು ಸಂದರ್ಭದಲ್ಲಿ ಅದನ್ನು ಯೂಟ್ಯೂಬ್ನಲ್ಲಿ ಮತ್ತೆ ಬಿಡೋಣ, ಅವನ ಆಕಾಂಕ್ಷೆಯನ್ನು ಎಲ್ಲರಿಗೂ ತಿಳಿಸೋಣ ಅಂತನ್ನುವ ಉದ್ದೇಶದಿಂದ ಈ ವಿಡಿಯೋವನ್ನು ಬಿಡ್ತಾ ಇದ್ದೇನೆ. ಸಾಧಕರೇ, ಈ ವಿಡಿಯೋವನ್ನು ನೋಡಿ ಆ ಪವಿತ್ರ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಕಲ್ತುಕೊಂಡು ಆ ಸುಜಯೀಂದ್ರನಿಗೆ ಅವನ ಜೊತೆಗೆ ಇರತಕ್ಕಂತಹ 3 ಜನ ವಿದ್ಯಾರ್ಥಿಗಳು, ಹಯವದನ ಮತ್ತು ಅಭಿಲಾಷ ಜಯಸಿಂಹ, ಇವರಿಗೂ ಕೂಡ ಆ ದೇವರು ಸದ್ಗತಿಯನ್ನು ಕೊಟ್ಟು ಕಾಪಾಡಲಿ ಅಂತನ್ನೋದನ್ನು ಪ್ರಾರ್ಥನೆ ಮಾಡಿ. ಹಾಗಾದರೆ ಆ ಸುಜಯೀಂದ್ರನ ತನ್ನ ಕೊನೆಯ ಕಾಲದಲ್ಲಿ ಇರತಕ್ಕಂತಹ ಮಹತ್ವಪೂರ್ಣವಾದಂತಹ ಆ ವಿಡಿಯೋವನ್ನು ಹೀಗೆ ನೋಡೋಣ ನಾವು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಪರಿಮಳ ತತ್ವ ಪ್ರತಿಷ್ಠಾನ ಚಾನಲ್ ವೀಕ್ಷಕರಿಗೆ ಸ್ವಾಗತ.
ನಾವು ಏನೇ ಶುಭ ಕರ್ಮಗಳನ್ನು ಅಥವಾ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕಾದರೂ ಕೂಡ ಪವಿತ್ರ ಧಾರಣೆಯನ್ನು ಮಾಡಿ ಆಮೇಲೆ ಕರ್ಮದಲ್ಲಿ ಪ್ರವೃತ್ತಿ ಮಾಡಬೇಕು. ಪವಿತ್ರ ಧಾರಣ ಮಾಡದೇ ಮಾಡಿದ ಯಾವ ಕರ್ಮವೂ ಕೂಡ ಅದು ಸಫಲವಾಗುವುದಿಲ್ಲ. ಹಾಗಾಗಿ ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ಚಾನಲ್ ಪ್ರಸ್ತುತಪಡಿಸ್ತಾ ಇದೆ. ಪವಿತ್ರವನ್ನು ಹೇಗೆ ತಯಾರಿ ಮಾಡಬೇಕು ಅದರ ಪ್ರಾಕ್ಟಿಕಲ್ ದಾರದಿಂದಾಗಿ ಮೊದಲು ತೋರಿಸುತ್ತೇವೆ. ಇದನ್ನು ಪವಿತ್ರದಿಂದ ದರ್ಭೆಯಿಂದ ಆಮೇಲೆ ತೋರಿಸ್ತೇವೆ. ಮತ್ತು ನಾವು ಸದ್ಯಕ್ಕೆ ದಾರದಿಂದ ಮಾಡುವುದನ್ನು ಕಲಿಬೇಕು. ನೋಡಿ, ಮೊದಲು ಆ ರೀತಿ ದಾರ ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟು ಈ 2 ದಾರಗಳಲ್ಲಿ ಈ ದಾರ ಏನಿದೆಯಲ್ಲ ಅದರ ಒಳಗಡೆ ತೋರಿಸಿ ಅದರ ಮೇಲೆ ಹಾಕಬೇಕು ಈ ಥರ. ಆಮೇಲೆ ಇಲ್ಲಿ ಸ್ವಲ್ಪ ನೋಡಿರಿ, ಒಂದು ನಿಮಿಷ. ಇಲ್ಲಿ ಏನಿದೆ ಇದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟಿರಬೇಕು. ಅಂದರೆ ಈ ದಾರದ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದ್ದರೆ ಈ ಮಧ್ಯದ ಗ್ಯಾಪ್ನಿಂದ ಈ ಎಳೆ ತಗೋಬೇಕಾಗ್ತದೆ. ಆದ್ದರಿಂದ ನೋಡಿರಿ, ಆ ಪೆನ್ನು ತೋರಿಸ್ತಾ ಇದ್ದಾರಲ್ಲ, ಪೆನ್ನು ಹಾಗೆ ತೋರಿಸ್ತಿದ್ದಾರೆ. ಆ ಭಾಗದಿಂದ ಎಳ್ಕೋಬೇಕು ದಾರ. ಈಗ ಎಳ್ಕೊಂಡು ತೋರಿಸ್ತಾರೆ ನೋಡಿರಿ. ಆ ಥರ ಕೈ ತೋರಿಸಿ ಕೆಳಗಡೆಯಿಂದ ಎಳ್ಕೋಬೇಕು. ಎಳ್ಕೊಂಡ ನಂತರ ಈಗ ಪವಿತ್ರ ತಯಾರಿ ಆಗಿದೆ ನೋಡಿ.